ನಿಮ್ಮ ದೇವರ ಬಿಸ್ನಳ್ಳಿಯಲ್ಲಿ ಬರ್ಲಿ ಚಪ್ಪಾಳೆ ದೇವರ ಬಿಸಿಲಲ್ಲಿ ಜನಗಳ ಯಾರೋ ನಮ್ಮ ಉತ್ತರ ಕರ್ನಾಟಕದವ್ರೆ ಆಧಾರ ಅಂತೀನಿ ಕಾಮೆಂಟ್ರಿ ರಾಜಸ್ಥಾನ ನೋಡಿಲ್ಲ 2:30 ಅಂತ ಹೇಳಿದ್ರು. ಎರಡನೇ ಪಂದ್ಯಾವಳಿ ಪೈಲ್ವಾನ್ ಹೊನ್ನಯ್ಯ ಹಾಗೂ ಪೈಲ್ವಾನ್ ಪವನ್ ಕುಮಾರ್ ನಡುವೆ. ರಾಜ್ಯ ಮಟ್ಟದ ಜಿದ್ದಾಜಿದ್ದಿನ ಕುಸ್ತಿನ ಪಂದ್ಯಾವಳಿ. RJS ಕಾಲೇಜ್ ಪೈಲ್ವಾನ್ ನಾಗಲಕ್ಷ್ಮಿ ಬನ್ಸಕ್ರಿ ಪೈಲ್ವಾನ್ ಚಂದನ. ಬರ್ಲಿ ಚಪ್ಪಾಳೆ ಇಬ್ಬರು ಕೂಡ ಸಿದ್ಧರಾಗಿ ಕಡದ ಹತ್ರ ಬರಬೇಕು. ನೋಡಿ ಕುಸ್ತಿ ಪಟುಗಳು ಚುರುಕಾ ಕುಸ್ತಿ ಮಾಡ್ತಿದ್ದಾರೆ. ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಶಕ್ತಿ ತುಂಬಿದ ಆಟ. ನಿಮ್ಮ ದೇವರ ಬಿಸ್ನಳ್ಳಿಯಲ್ಲಿ RJS ಕಾಲೇಜ್ ಪೈಲ್ವಾನ್ ನಾಗಲಕ್ಷ್ಮಿ ವರ್ಸಸ್ ಬನಶಂಕರಿ ಪೈಲ್ವಾನ್ ಚಂದನ. ಪ್ರೋತ್ಸಾಹಿಸಬೇಕು ದೇವರನ ಬಿಸ್ನಳ್ಳಿ ಜನಗಳೇ ಚಪ್ಪಾಳೆಯೊಂದಿಗೆ. ಚಾಂದಿನಿ ವರ್ಸಸ್ ವರ್ಷ. ಕಲಿತ ಜಿದ್ದಾಜಿದ್ದಿ ಕುಸ್ತಿ ನಮ್ಮ ದೇವರ ಬಿಸ್ನಳ್ಳಿಯಲ್ಲಿ ಅತ್ಯುತ್ತಮವಾದ ದೊಡ್ಡ ಬೆಳ್ಳಿ ಚಪ್ಪಾಳೆ ದೇವರ ಬಿಸ್ನಳ್ಳಿ ಜನಗಳು. ಅವ್ರು ಸ್ವಲ್ಪ ಕಳಿಸಿ ಒಂದು ಸ್ವಲ್ಪ ಹಿಂದೆ ಕಳಿಸಿ ಸರ್ ಸ್ವಲ್ಪ ಹಿಂದೆ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಮತ್ತೆ ಚಾಂದಿನಿನ ಏನ್ ಹೆಸರು? ನೇಮ್ RJS ಕಾಲೇಜಿನ ವರ್ಷರವರು ಈ ಒಂದು ನಾವು ಮಾಡೋ ಕುಸ್ತಿ ಪಟುಗಳು ಆ ಕಡೆ ಈ ಕಡೆ ತಳ್ಕೊಂಡು ಹೋಗ್ಬೇಡಿ. ನಾವು ಮಾಡಬೇಕು. ಉತ್ತಮವಾದ ಪಟ್ನ ಹಾಕ್ಬೇಕು. ಇದಾದ ನಂತರ ಮಹಿಳಾ ಸ್ಪರ್ಧಿಗಳು ರೆಡಿ ಇರಬೇಕು. ಕನಕಪುರ ಶ್ರೀರಕ್ಷ ಬಾಂಗ್ರೆ ಅನಿತಾ ಉತ್ತಮವಾದ ಪಟ್ಟ ಹಾಕ್ತಾರೆ ನೋಡಿ. ಪ್ರೇಕ್ಷಕರು ಜೋರಾದ ಚಪ್ಪಾಳೆ ತಟ್ಟಬೇಕು. ಬರ್ಲಿ ಚಪ್ಪಾಳೆ ದೇವರ ಬಿಸ್ನಲ್ಲಿ ಉತ್ತಮವಾದ ಪಟ್ಟು ಜೋರಾದ ಚಪ್ಪಾಳೆ ತಟ್ಟಬೇಕು. ಉತ್ತಮವಾದ ಪಟ್ನ ಹಾಕ್ತಾ ಇದ್ದಾರೆ ಅಗ್ರ ಅಜೀಸ್ ಪಾಷಾ ಅವರು. ಆದ್ರೆ ಯಾವುದೇ ಫಲಿತಾಂಶ ಇಲ್ಲ. ಉತ್ತಮವಾದ ಪಟ್ನ ಹಾಕ್ತಾ ಇದ್ದಾರೆ ಅಜೀಸ್ ಪಾಷಾ ಅವರು. ಅದು ಯಾವುದೇ ಫಲಿತಾಂಶ ಇಲ್ಲ. ಉತ್ತಮವಾದ ಸವಾರಿ ಹಾಕಿ ಕಿತ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಗ್ರ ಅಜೀಸ್ ಪಾಷಾ ಅವರು. ಆದ್ರೆ ಜಿಗ್ನಿ ಮೋಹಿತ್ ಅವರು ಉತ್ತಮವಾದ ರೀತಿ ಬಚಾವಾಗ್ತಿದ್ದಾರೆ. ಆದ್ರೆ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗ್ತಿದೆ. ಉತ್ತಮವಾದ ಪಟ್ನ ಹಾಕಿದ ನೋಡಿ. ಕುಸ್ತಿ ಇನ್ನೇನು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಜೋರಾದ ಚಪ್ಪಾಳೆ ತಟ್ಟಬೇಕು ನೋಡಿ. ಉತ್ತಮವಾದ ಕುಸ್ತಿ ನಡೀತಾ ಇದೆ ಇಲ್ಲಿ. ಅಜೀಸ್ ಪಾಷಾ ಮತ್ತು ಜಿಗ್ನಿ ಮೋಹಿತ್ ಇವರಿಬ್ಬರ ಜಿದ್ದಾಜಿದ್ದಿನ ಕುಸ್ತಿ. ಎರಡು ನಿಮಿಷ ಮಾತ್ರ ಕಾಲಾವಕಾಶ. ಕೇವಲ 2 ನಿಮಿಷ ಮಾತ್ರ ಕಾಲಾವಕಾಶ. ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ದೇವರ ಬಿಸ್ನಳ್ಳಿ ಈ ದಿನ
ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದೆ. ಉತ್ತಮವಾದ ಪಟ್ನಾಗ್ತಾ ಇದ್ದಾರೆ ಕುಸ್ತಿಪಟುಗಳು.